ಆಕಾಶವಾಣಿ ಹಾಸನ FM 102.2 ಮೆಗಾಹರ್ಟ್ಸ್. ಜನತರಂಗ 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 ಜನತರಂಗ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಸ್ಯಾಕ್ಸೋಫೋನ್ ಕಲಾವಿದರಾದ ತ್ಯಾಗರಾಜ್ KV ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳೋಣ. ಇವರೊಂದಿಗೆ ಸುಜಾತ F. ತಳವಾರ್. ನಮ್ಮ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ. ಇಂದಿನ ಜನತರಂಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಸ್ಯಾಕ್ಸೋಫೋನ್ ಕಲಾವಿದರಾದ ಕಟ್ಟೆಪುರದ ತ್ಯಾಗರಾಜ್ KV ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಸ್ವಾಗತ. ತುಂಬಾ ಸೊಗಸಾಗಿ ಸ್ಯಾಕ್ಸೋಫೋನ್ ನುಡಿಸ್ತೀರಿ. ಈ ಕಾರ್ಯಕ್ರಮವನ್ನ ಕೇಳ್ತಾ ಇರುವಂತಹ ಎಲ್ಲ ಕೇಳುಗರಿಗೆ ನಿಮ್ ಬಗ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಆಕಾಶವಾಣಿನಲ್ಲಿ ಮೊದಲನೇ ಕಾರ್ಯಕ್ರಮ ಅನ್ಸುತ್ತೆ. ನಿಮ್ ಪರಿಚಯ ಮಾಡ್ಕೊಡಿ. ಕಟ್ಟೆಪುರದವ್ರು ನೀವು. ಎಲ್ಲಿ ಬರುತ್ತೆ ಕಟ್ಟೆಪುರ? ಯಾವ ತಾಲೂಕು? ಕೊಣನೂರು ಹೋಬಳಿ, ಅರ್ಕಲಗೂಡು ತಾಲೂಕು, ನಮ್ಮ ಹಾಸನ ಡಿಸ್ಟಿಕ್. ವಾಸ ಎಲ್ಲ ಕಟ್ಟೆಪುರನೇ. ಕಟ್ಟೆಪುರದಲ್ಲೇ ಇದ್ದೀರಾ? ಪ್ರೋಗ್ರಾಮ್ಸ್ ಎಲ್ಲ ಇದ್ರೆ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ. ಎಷ್ಟ್ ಜನ ಮಕ್ಕಳು? ಅಪ್ಪ ಅಮ್ಮನ ಪರಿಚಯ? ತಂದೆ ತಾಯಿ ಇದ್ದಾರೆ, ಮತ್ತೆ ನಾವಿಬ್ರು ಗಂಡು ಮಕ್ಳು, ನಾನು ಮ್ಯಾರಿಡ್, ನಮ್ಗಿಬ್ರು ಮಕ್ಳಿದ್ದಾರೆ. ಹಾಗೆ. ಏನ್ ಓದಿದ್ದೀರಾ ತ್ಯಾಗರಾಜ್ ಅವ್ರೆ? ನಾವು SSLC ಹೋಗಿದೆ. ಹೇಗೆ ಇದು ಸ್ಯಾಕ್ಸೋಫೋನ್ ಕಲಿಬೇಕು ಅಂತ ಹೇಗೆ ಅನಿಸ್ತು? ಇದು ನಮ್ಮ ವಂಶ ಪಾರಂಪರಿಕ ಕಲೆಮ. ಹಾಗಾಗಿ ನಮ್ಮ ಮನೆಯಲ್ಲೇ ಎಲ್ಲ ನುಡಿಸ್ತಿದ್ರು, ನಮ್ಮ ಫ್ಯಾಮಿಲಿ ಎಲ್ಲ ನುಡಿಸ್ತಿದ್ರಲ್ಲ, ಅವ್ರ ಜೊತೆ ನಾವು ಶಾಲೆಗೆ ಹೋಗುವಾಗ ಚಿಕ್ಕದ್ರಲ್ಲೇ ಒಟ್ಟಿಗೆ ಅವ್ರೊಟ್ಟಿಗೆ ಹೋಗಿ 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 ಹಾಗೆ ಅಭ್ಯಾಸ ಮಾಡಿದ್ದೆ. ಯಾರು ತಾತ ನುಡಿಸ್ತಿದ್ರ? ಅವರು ನಾದಸ್ವರ ನುಡಿಸ್ತಿದ್ರು. ತಾತ ತಂದೆ ಸ್ವಲ್ಪ ತವಿಲ್ ನುಡಿಸ್ತಿದ್ರು. ಆ ನಂತರ ನಾವು ಜೊತೆಲೆಲ್ಲ ಅವರ ಒಟ್ಟಿಗೆಲ್ಲ ತಾಳಕ್ಕೆ ಮತ್ತೆ ಶ್ರುತಿ ಪೆಟ್ಟಿಗೆ ಅಂತ ಹೋಗ್ತಿದ್ವಿ. ಹೋಗ್ತಾ ಹೋಗ್ತಾ ಮತ್ತೆ ನಾವು ಸ್ವಲ್ಪ ಅಭ್ಯಾಸ ಮಾಡ್ಬೇಕು, ಕಲಿಬೇಕು ಅಂತ ಖುಷಿಯಾಗಿ ಕಲ್ತ್ರ ಅಥವಾ ಅವ್ರು ಹೇಳಿದ್ರ ಕಲೀರಿ? ಇಲ್ಲ ಇಲ್ಲ, ನಮ್ಮ ಖುಷಿಯಿಂದಾನೆ, ಅದು ನಮ್ಮ ಮನಸ್ಸಿಂದ ಬಂದ್ರೇನೆ ಅದು ಬರೋದಕ್ಕೆ ಸಾಧ್ಯ. ಇಲ್ಲ ಜೊತೆಲಿ ಹೋಗಿ ಹೋಗಿ ಒತ್ತಾಯ ಮಾಡಿದ್ರೆ ಬರಲ್ಲ. ಹಾಗೆ ನಾನು ಶುರುಕ್ಕೆ 1-2 ವರ್ಷ ಬೇಲೂರಲ್ಲಿ BR ವೇಣುಗೋಪಾಲ್ ಅಂತ ಇದ್ರು, ಒಳ್ಳೆ ಆರ್ಟಿಸ್ಟ್ ಅವರು ಸ್ಯಾಕ್ಸೋಫೋನ್ ಅಲ್ಲಿ. ಹಾಗಾಗಿ ಅವ್ರ ಹತ್ರ 1-2 ವರ್ಷ ಮಾಡಿದೆ. ಆನಂತರ ಇನ್ನೂ ಸ್ವಲ್ಪ ಮಾಡ್ಬೇಕು, ಸ್ಟಡಿ ಮಾಡ್ಬೇಕಂತ ಧರ್ಮಸ್ಥಳ DB ಪ್ರಕಾಶ್ ದೇವಾಡಿಗ ಅವರು ದೇವಸ್ಥಾನದಲ್ಲಿ ನುಡಿಸಿರೋ ತಂದೆ ಮತ್ತೆ ಅವರು ಮುಂಚೆ. ಈಗ ಒಳ್ಳೆ A ಗ್ರೇಡ್ ಆರ್ಟಿಸ್ಟ್ ಅವರು, ಪ್ರಕಾಶ್ ದೇವಾಡಿಗ ಅಂತ. ಆಕಾಶವಾಣಿ ಅವ್ರ ಹತ್ರ 3 ವರ್ಷ ಒಂದು ಗುರುಕುಲ ಮಾದರಿ ಟೈಪಲ್ಲೇ ಮನೆಯಲ್ಲಿ ಇದ್ದು ಕಲ್ತ್ಕ ಒಂದು 3 ವರ್ಷ ಅವ್ರ ಹೊತ್ತಿಗೆ ಇದ್ದೆ ನಾನು. ಅನಂತರ ನಾವು ಇಲ್ಲಿ ಬಂದ ಇವಾಗ್ಲೂ ಕಾರ್ಯಕ್ರಮ ಅಲ್ಲೇನೆ ಹೆಚ್ಚಾಗಿ ನನ್ಗೆ. ಈಗ ಹೊರಗಡೆ ಎಲ್ಲ ಹೋಯ್ತಾ ಇರ್ತೀನಿ, ಅದೊಂದು. ಮತ್ತೆ ಆ ನಂತರ ಅಲ್ಲಿ ಬಂದ್ಮೇಲೆ ನನ್ಗೊಂದು ಇದ್ರದ್ದು ಡೆಲ್ಲಿಲಿ ಒಂದು ರವಿಶಂಕರ್ ಗುರುಜಿ ಅವ್ರದ್ದೊಂದು ಅದೊಂದು ಕಾರ್ಯಕ್ರಮ ಎಲ್ಲ, ಸುಮಾರು ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ನುಡ್ಸಿದ್ದೀನಿ, ಹೋಗಿದ್ದೀನಿ. ಹಾಗಾಗಿ ನಾವೊಂದು ಒಟ್ಟಿಗೆ ಹೋಗಿ ನಾವೊಂದು ಮಾಡ್ಬೇಕು, ನಮ್ಮ ಇದರಲ್ಲಿ ನಾವೊಂದು ಕಲಾವಿದರೊಂದು ಗುರುತಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಈ ತರ ಒಂದು ಪ್ರಯತ್ನ ಮಾಡಿದ್ವಿ. ಈಗ ಒಂದು ಪ್ರಶ್ನೆ ಏನಂತಂದ್ರೆ, ಶಾಲೆ ಕಲಿಬೇಕಿತ್ತು ಅಂತ ಅನ್ಸುತ್ತಾ ನಿಮ್ಗೆ? ಅಂದ್ರೆ ಶಿಕ್ಷಣದಲ್ಲೇ ಮುಂದುವರೆದ್ಬಿಟ್ಟು ಬೇರೆ ಏನಾದ್ರೂ ಮಾಡ್ಬೋದಿತ್ತು ಅಂತ ಅನಿಸುತ್ತಾ ಯಾವತ್ತಾದ್ರೂ? ಒಂದೊಂದ್ಸಲ ಅನ್ಸುತ್ತೆ, ಒಂದೊಂದ್ಸಲ ಇದೇ ನಮ್ಗೆ ಒಂದು ಸಮಾಧಾನ, ತೃಪ್ತಿ ಕೊಡುತ್ತೆ ಮನಸ್ಸಿಗೆ ಇದಕ್ಕೆ ಅಂತ ಒಂದೊಂದ್ಸಲ ಆಗುತ್ತೆ. ನೀವು ಹೀಗೆ ಆಗ್ಲೇ ಮಾತಾಡ್ತಾ ಹೇಳಿದ್ರಿ, ತೃಪ್ತಿ ಅಂತೂ ಇದೆ, ಏನು ತೊಂದರೆ ಇಲ್ಲ. ಅಂದ್ರೆ ಯಾವಾಗಾದ್ರೂ ಶಾಲೆ ಕಲಿಬೇಕಿತ್ತು, ನಾವು ಬೇರೆ ಏನಾದ್ರು ಮಾಡ್ಬೋದಿತ್ತು ಅನ್ಸುತ್ತೆ ಅಂತ ಹೇಳಿದ್ರಿ. ಯಾಕೆ ಆ ತರದ್ದು ಅನ್ಸುತ್ತೆ? ಅಂದ್ರೆ ಇವತ್ತು ಕಲಾವಿದ್ರದ್ದು ಒಂದು ಜೀವನ ಎಲ್ಲ ನಾವು ನೋಡಿದ್ರೆ ಎಲ್ಲ ಒಂದೇ ಸಮಯ ಇರಕ್ಕಾಗಲ್ಲ. ಇವತ್ತು ಒಂದು ಎಜುಕೇಶನ್ ಒಂದು ಇತ್ತು ಅಂದ್ರೆ ಅದ್ರಲ್ಲಿ ಒಂದು ಒಳ್ಳೆ ಒಂದು ಇದ್ರಲ್ಲಿ ಹೋಗ್ಬೋದು ನಾವು, ಏನಾದ್ರು ಒಂದು ಜಾಬ್ ಅಲ್ಲಿ ಇದೊಂದು ಸೈಡ್ಗೆ ಇಟ್ಕೊಂಡು, ಆಮೇಲೆ ಒಂದು ಜಾಬ್ ಅಲ್ಲಿ ಅದೊಂದು ಇದನ್ನೇ ನಾವು ವೃತ್ತಿ ಮಾಡ್ಕೊಂಡಿದೀವಿ. ಈಗ ನಮ್ಮ ಜೀವನಕ್ಕೇನೆ ಇದೇ ಆಧಾರ, ಇದು ಬಿಟ್ರೆ ಬೇರೆ ಇಲ್ಲ ಅಂತ. ಎಜುಕೇಶನ್ ಇದ್ದೇ ಒಂದು ಜಾಬ್ ಅಲ್ಲಿ ಇದ್ರೆ ಇದನ್ನೊಂದು ನಾವು ಸೈಡ್ಗೆ ಇಟ್ಕೊಂಡ್ರೆ ನಮ್ಗೆ ಫ್ರೀ ಇರುವಾಗ, ಈಗ ಸಂಡೇ ಎಲ್ಲ ರಜೆ ಇರುತ್ತೆ, ಆ ಟೈಮಲ್ಲಿ ಎಲ್ಲರೂ ಪ್ರೋಗ್ರಾಮ್ ಇದ್ರೆ ನುಡಿಸ್ಬೋದು, ಇಲ್ಲ ದೇವಸ್ಥಾನ ಕಾರ್ಯಕ್ರಮ ನುಡಿಸ್ಬೋದು. ಮತ್ತೆ ಜೀವನಕ್ಕೆ ಅಂತಾನೆ ಬೇರೆ ದಾರಿ ಇರುತ್ತಲ್ಲ, ಹಾಗೆ ಆ ಉದ್ದೇಶಕ್ಕೆ. ಅಂದ್ರೆ ಒಂದು ನಿಗದಿತ ಆದಾಯ ಇರೋದಿಲ್ಲ ಕಲಾವಿದರಿಗೆ. ಈಗ ಕೆಲವು ಸಲ ಸೀಸನ್ ಗಳಲ್ಲಿ ಮದ್ವೆ ಟೈಮ್ ಇರುತ್ತೆ, ಕೆಲವು ಈಗ ಆಷಾಢ ಟೈಮ್ ಇದರಲ್ಲೆಲ್ಲ ಕೆಲವು ಟೈಮ್ ಕಾರ್ಯಕ್ರಮಗಳು ಇರಲ್ಲ. ಹಾಗಾಗಿ ನೆನೆಸ್ಕೊಂಡಾಗ ಈಗ ಕಾರ್ಯಕ್ರಮ ಇಲ್ದಿದ್ದಾಗ ಒಂದೊಂದ್ಸಲ ಬೇಜಾರಾಗುತ್ತೆ. ನಾವು ಕಲ್ತಿ ಒಂದು ಎಜುಕೇಶನ್ ಮಾಡಿ ಒಂದು ಒಳ್ಳೆ ಜಾಬ್ ಅಲ್ಲಿ ಇದ್ದಿದ್ರೆ ನಾವು ಒಂದು ಒಳ್ಳೆ ಇದಾಗಿರ್ಬೋದಿತ್ತಲ್ಲ ಅಂತ ಒಂದೊಂದ್ಸಲ ಹಂಗ ಅನ್ಸುತ್ತೆ. ಅದಕ್ಕಿಂತನೂ ನಮ್ಗೆ ಒಂದೊಂದ್ಸಲ ಕಾರ್ಯಕ್ರಮ ಎಲ್ಲ ನುಡಿಸಿ ಸಿಗುವಾಗ ಅದಕ್ಕಿಂತನೂ ಡಬಲ್ ಖುಷಿ ಆಗುತ್ತೆ, ನಮ್ಮ ತೃಪ್ತಿ ಅಲ್ವಾ? ನಿಮ್ಗೆ ಸಿಗೋ ಗೌರವ ಮತ್ತೆ ನಿಮ್ಗೆ ಒಂದು ಅಭಿಮಾನಿ ಬಳಗ ಇರುತ್ತೆ, ಎಲ್ಲಾರ್ಗು ಸಿಗಲ್ಲ. ನಿಮ್ ಮಕ್ಕಳು ನಿಮ್ಮನ್ನ ನೋಡ್ಬಿಟ್ಟು ಕಲಿತೀವಿ ಅಂತಾರ ಹೇಗೆ? ಹೌದೌದು. ಈಗಾಗಲೇ ನನ್ ಮಗ 5 ವರ್ಷ, ಅವನು ಈಗಲೇ ನಾನ್ ಜೊತೆ ಬರ್ತೀನಿ ಅಂತಾನೆ. ಇವತ್ತು ರಜೆ ಇದೆ ಬರೋನು, ಅವನು ಶಾಲೆಗೆ ಹೋಗಿದ್ದಾನೆ. ಅವನು ಈಗ ಮದುವೆ ಪ್ರೋಗ್ರಾಮ್ಗೆಲ್ಲ ಹೋಗುವಾಗ ನಾನು ಬರ್ತೀನಿ ಅಂತ ಎಲ್ಲ ಇದ್ ಮಾಡ್ತಾನೆ.
ಈಗ ಯಾವ ಕೃತಿನ ನುಡಿಸ್ತೀರಾ? ಈಗ ಮೊದಲನೇಗೆ ರಾಗ ಆಬೋಗಿ, ಹ್ಮ್ ವರ್ಣ ನುಡಿಸ್ತಿದ್ದೀನಿ. ಆಬೋಗಿ ವರ್ಣ ವರ್ಣ ನುಡಿಸ್ತೀರಾ? ನುಡಿಸ್ತಿದ್ದೀನಿ. ರಚನೆ ಸುಬ್ರಹ್ಮಣ್ಯ ಅಯ್ಯರ್, ಆದಿತಾಳ ಯೌವಾರಿ ಬೋಧಿ.
ತುಂಬಾ ಚೆನ್ನಾಗಿತ್ತು. ಈಗ ನೀವು ಪಾಠ ಮಾಡ್ತಿದ್ದೀರಾ ಹೇಗೆ? ಈಗ ಅಂದ್ರೆ ನಾನು ಗುರುಗಳ ಮನೆಗೆ ಏನಾದ್ರು ಪ್ರೋಗ್ರಾಮ್ ಇದ್ದಾಗ ಹೋಗ್ತೀನಲ್ಲ, ಆಗ ಹೋದಾಗ ಅಲ್ಲಿ ಒಂದೆರಡು ದಿನ ಪ್ರೋಗ್ರಾಮ್ ಇದ್ರೆ ಅಲ್ಲಿ ಒಂದೊಂದು ಪಾಠ ಒಂದೊಂದು ಕೃತಿಗಳು ಮಾಡ್ಕೊಂಡು ಬರ್ತೀನಿ ಗುರುಗಳ ಮನೆಗೆ ಹೋದಾಗ. ಅಲ್ಲಿ ಧರ್ಮಸ್ಥಳ ಅಲ್ಲಿ ಹೋದ್ರೆ ಉಜಿರೆಯಲ್ಲಿ ಇರೋದವರು, ಹಾಗಾಗಿ ಅಲ್ಲಿ ಹೋದಾಗ ಒಂದೊಂದು ಕೃತಿಗಳು 2 ದಿವಸ 3 ದಿವಸ ಗ್ಯಾಪ್ ಇದ್ದಾಗ ಅಲ್ಲೊಂದು ಕೃತಿಗಳು ಮಾಡ್ಕೊಂಡು ಬರ್ತೀನಿ. ಮತ್ತೆ ನಾವು ಪಾಠ ಮಾಡೋದು ಒಂದು ಭಾಗ ಆದ್ರೆ ಒಂದು ಕೇಳಿ ನುಡ್ಸೋದು ಇನ್ನೊಂದು ಭಾಗ ಆಗುತ್ತೆ. ಕೆಲವೊಂದು ಎಲ್ಲ ಕೃತಿಗಳು ಕೇಳ್ಬೇಕು, ಕೇಳ್ತಾ ಅದರಲ್ಲಿ ಒಂದು ಈಗ ದೇವ್ರ ನಾಮಗಳಾಗ್ಬೋದು, ಜನಪದ ಗೀತೆಗಳಾಗ್ಬೋದು, ಯಾವುದೇ ಆದ್ರೂ ಒಂದು ಕೇಳಿ ನಾವು ನುಡಿಸ್ತಾ ನಮ್ಮ ಇದನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರಲ್ಲಿ ಅದೊಂದು ಇರುತ್ತೆ. ಈಗ ಕಟ್ಟೆಪುರದಲ್ಲಿ ಏನ್ ಹೇಳ್ತಾರಪ್ಪ, ಎಷ್ಟು ಜನ ನುಡಿಸ್ತೀರಾ ನೀವು ಸ್ಯಾಕ್ಸೋಫೋನ್? ಅಲ್ಲಿ ಇಬ್ರು, ನೀವು ಮತ್ತೆ ಇನ್ನೊಬ್ರು ಇದ್ದಾರೆ. ಏನ್ ಹೇಳ್ತಾರೆ? ಕಟ್ಟೆಪುರ ದೊಡ್ಡ ಊರ ಹೇಗೆ? ಸ್ವಲ್ಪ ಸಾಧಾರಣ. ಏನ್ ಹೇಳ್ತಾರೆ ನಿಮ್ಗೆ? ಅಲ್ಲಿ ಅಂದ್ರೆ ನೀವು ಎಲ್ಲರಿಗಿಂತ ವಿಭಿನ್ನ ಅಲ್ವಾ? ಒಂದು ರೈತರು ಇರ್ತಾರೆ, ಸರ್ಕಾರಿ ಕೆಲಸದಲ್ಲೂ ಇರೋರು ಇರ್ತಾರೆ, ನೀವು ಕಲಾವಿದ್ರು. ನಿಮ್ಮನ್ನ ನೋಡೋ ರೀತಿ ಹೇಗಿದೆ? ಇಲ್ಲ, ಒಳ್ಳೆ ಒಂದು ಸ್ಪಂದಿಸ್ತಾರೆ ನಮ್ಗೆ, ಒಂದು ಒಳ್ಳೆ ಒಂದು ಗೌರವ ಎಲ್ಲ ಕೊಡ್ತಾರೆ ಊರಲ್ಲಿ. ಮಾತುಕತೆಯಲ್ಲೆಲ್ಲ ಒಂದೊಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ ನಮ್ಮ ಮೇಲೆ ಎಲ್ಲ. ಅದೆಲ್ಲ ಖುಷಿ ಆಗುತ್ತೆ. ಈಗ ಹೊರಗಡೆ ಹೋಗಿ ನುಡ್ಸೋದು ಎಲ್ಲ ಅಂತಿರಲ್ವಾ? ಈಗ ಸ್ಯಾಕ್ಸೋಫೋನ್ ಒಂದೇ ನುಡ್ಸಕ್ಕಾಗಲ್ಲ, ನಿಮ್ಗೆ ಅಕಂಪನಿ ಬೇಕಾಗುತ್ತೆ, ಅಂದ್ರೆ ಸಹತ ವಾದ್ಯಗಳು ಬೇಕು ನಿಮ್ಗೆ ಅಲ್ವಾ? ಅವಾಗೆಲ್ಲ ಹೇಗೆ ಕಷ್ಟ ಅಂತ ಆಗಿರೋ ಸಂದರ್ಭಗಳು ಇದೆಯಾ? ಕಷ್ಟ ಅಂತ ಅಂದ್ರೆ ಇದೆ, ಒಬ್ರೇ ನುಡ್ಸುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಇನ್ನ ಪಕ್ಕದಲ್ಲಿ ಈಗ ನಾನು ಕೀಬೋರ್ಡ್, ವೈಲಿನ್, ಈ ತಬ್ಲಾ, ರಿದಮ್ ಪ್ಯಾಡ್ ಇವೆಲ್ಲ ಇದ್ದಾಗ, ಸಹ ವಾದ್ಯಗಳೆಲ್ಲ ಇದ್ದಾಗ ಅವಾಗ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಸ್ವಲ್ಪ ನುಡ್ಸುವಾಗ ಆಚೆ ಈಚೆ ನುಡ್ಸುವಾಗ ಒಂದ್ ಸ್ವಲ್ಪ ರೆಸ್ಟ್ ಎಲ್ಲ ಸಿಗುತ್ತೆ. ಈಗ ಒಬ್ರೇ ನುಡ್ಸುವಾಗ ಕಂಟಿನ್ಯೂ ನುಡ್ಸುವಾಗ ಸ್ವಲ್ಪ ಅಭ್ಯಾಸ ಮಾಡಿರೋದ್ರಿಂದ ಏನು ತಪ್ಪಾಗಲ್ಲ. ಅಭ್ಯಾಸ ಮಾಡಿರ್ತೀವಲ್ಲ, ಅಭ್ಯಾಸ ಮಾಡುವಾಗ ಸ್ವಲ್ಪ ಬ್ಯಾಲೆನ್ಸ್ ಇರುತ್ತೆ, ಆ ಬ್ಯಾಲೆನ್ಸ್ ಎಲ್ಲ ನಡೆದೋಗುತ್ತೆ. ಅಭ್ಯಾಸ ಇಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಒಟ್ಟಿಗೆ ಎಷ್ಟು ವರ್ಷದ ಶ್ರಮ ಇದು ನಿಮ್ದು? ನಂದೊಂದು 25 ವರ್ಷ. 25 ವರ್ಷ ಅಂದ್ರೆ ಚಿಕ್ಕವರಿರೋವಾಗಿಂದಾನೆ ತಂದೆ ಕಲ್ತಿದ್ದೀರಾ. ಈಗ ಒಂದೊಂದು ರಾಗ ಕಲಿಯೋದು ಕಷ್ಟ ಅಲ್ವಾ? ಈಗ ಹೇಳ್ಕೊಂಡ್ ಮಾಡೋದಾದ್ರೆ ಸಾಹಿತ್ಯ ಮುಂದಿರ್ತದೆ, ಅದನ್ನೆಲ್ಲ ನೆನಪಿಟ್ಕೊಂಡು ನೀವು ಒಂದು ತಪ್ಪಲಾರ್ದೆ ನುಡ್ಸೋದು. ಆಮೇಲೆ 3 ಜನರು ಒಟ್ಟೊಟ್ಟಿಗೆನೆ ಇದನ್ನ, ಒಬ್ಬರದ್ದು ಏನಾದ್ರೂ ತಪ್ಪಾದ್ರೆ ಉಳಿದಿದ್ದೆಲ್ಲ ತಪ್ಪಾಗುತ್ತೆ. ಹಂಗಾಗಿ ನಿಮ್ದು ಕೋಆರ್ಡಿನೇಷನ್, ಸಂಯೋಜನೆ ಅಂತ ಏನ್ ಹೇಳ್ತೀವಿ, ಅದು 3 ಜನ ಹೆಂಗ್ ಪ್ರಾಕ್ಟೀಸ್ ಮಾಡ್ತೀರಾ?
ಹೇಳ್ತೀರಾ? ಅದಂದ್ರೆ ನಮ್ಮ ಜೀವನನೇ ಇದು, ಇದ್ರಲ್ಲಿ ನಾವು ನುಡ್ಸಿ 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 ಅದು ತಲೆಯಲ್ಲಿ ಕೂತ್ಬಿಟ್ಟಿರ್ತದೆ. ಹಾಗಾಗಿ ಅದ್ ಸ್ವಲ್ಪ ನೆನಪಲ್ಲಿ ಇಟ್ಕೋಬೇಕು. ಅದಕ್ಕೆ ತಿಂಗಳನ್ಗಂಟೆ ಪಾಠ ಮಾಡ್ಬೇಕು ಅನ್ನೋದು ಅದಕ್ಕೆ. ನಾವು ವೋಕಲೇ ಆಗ್ಬೋದು. ಒಂದನ್ನ ಎಷ್ಟು ಕಲಿತೀರಾ? ನಿಮ್ಗೆ ಇದುವರೆಗೆ ಕಲ್ತಿದ್ರಲ್ಲಿ ಯಾವ್ದು ಕಷ್ಟ ಅಂತ ಅನ್ಸುತ್ತೆ? ಯಾವ ರಾಗ ಕಷ್ಟ ಅಂತ ಅಲ್ಲ, ನಾವು ಯಾವ್ದಕ್ಕೆ ಇದ್ ಮಾಡ್ಲಿಲ್ಲ ಅಂದ್ರೆ ಎಲ್ಲದೂ ಕಷ್ಟ ಆಗುತ್ತೆ. ಪ್ರಾಕ್ಟೀಸ್ ಮಾಡಿದ್ರೆ ನಮ್ಗೆ ಮಾಡ್ತಾ 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 ಎಲ್ಲ ಸ್ವಲ್ಪ ಈಸಿ ಆಗುತ್ತೆ. ಪ್ರಾಕ್ಟೀಸ್ ಮೇನ್ ಅಷ್ಟೇ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಪ್ರಾಕ್ಟೀಸ್ ಬೇಕೇ ಬೇಕು. ಪ್ರಾಕ್ಟೀಸ್ ಇಲ್ಲದೆ ಇದನ್ನ ಮಾಡಕ್ ಸಾಧ್ಯನೇ ಇಲ್ಲ. ಹೌದು, ಪ್ರಾಕ್ಟೀಸ್ ಮಾಡ್ಬೇಕು. ಪ್ರಾಕ್ಟೀಸ್ ಮಾಡಿದ್ರೆ ಯಾವ್ದು ಕಷ್ಟ ಅನ್ಸಲ್ಲ, ಯಾವ್ದು ಇದಾಗಲ್ಲ. ಮಾಡ್ತಾರೆ. ಈಗ ನೋಡಿ, ಅವರು ನಮ್ಮ ಕದ್ರಿ ಅವರು ಹೇಗೆಲ್ಲ ಸಾಧನೆ ಮಾಡಿದ್ರು. ಮುಂಚೆ ಅವರು ದೇವಸ್ಥಾನದಲ್ಲೆಲ್ಲ ನುಡಿಸಿದ್ರು. ಕದ್ರಿ ಕುದ್ರಳ್ಳಿ ಅಲ್ಲೆಲ್ಲ ತುಂಬಾ ಅವರು ಲೆಜೆಂಡ್ ಬಿಡಿ, ನಮ್ಮ ಇಡೀ ನಮ್ಮ ಒಂದು ಇದಕ್ಕೆ ಒಂದು ಒಳ್ಳೆ ಅವರು ದೊಡ್ಡ ದೊಡ್ಡ ಕಲಾವಿದರನ್ನು ಕಂಡಿದೆ ನಮ್ಮ ರಾಜ್ಯ ಅಲ್ವಾ? ರತ್ನ ಅವರು. ಈಗ ಸುಮಾರು ಒಂದು 25 ವರ್ಷದ ಶ್ರಮದ ಫಲ ಇದು. ನೀವು ಈಗ ನುಡಿಸ್ತಾ ಇರೋದು ಈಗೆಲ್ಲ ಏನಂದ್ರೆ, ಈ ಕಲಿತಾ ಇರೋ ಮಕ್ಕಳಿಗೆ ಸಡನ್ ಆಗಿ ಸಕ್ಸಸ್ ಬರ್ಬೇಕು. ತಕ್ಷಣ ಇವತ್ತು ಪಾಠಕ್ಕೆ ಹೋದ್ರೆ ನಾಳೆನೆ ಎಲ್ಲೋ ನುಡಿಸ್ಬೇಕು, ಅಥವಾ ರೆಕಾರ್ಡ್ ಮಾಡ್ಬಿಟ್ಟು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡೋದು. ಅಂದ್ರೆ ಸಡನ್ ಆಗಿ ಸಕ್ಸಸ್ ಕೇಳ್ತಾರೆ. ಈಗ ಸಡನ್ ಆಗಿ ನೀವೇ ಹೇಳಿದ್ರಿ, ಕಲೆ ಯಾವತ್ತು ಇವತ್ತು ಕಲ್ತ್ರೆ ನಾಳೆನೆ ಬರೋದಿಲ್ಲ. ಕಲೆ ಯಾವಾಗ್ಲೂ ದಿನ 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 ಕಲಿತಾ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಏನ್ ಹೇಳ್ತೀರಾ ಈಗಿನ ಮಕ್ಕಳಿಗೆ? ಅಂದ್ರೆ ನಾನು ಹೇಳೋದು, ಚೆನ್ನಾಗಿ ಸಾಧನೆ ಮಾಡಿ, ಚೆನ್ನಾಗಿ ಕಲೀರಿ ಅಂತಾನೆ ಇವಾಗ್ತೀನಿ ಇವ್ರಿಗೆ. ಯಾವುದೇ ಆಗ್ಲಿ, ನಮ್ಮ ವೋಕಲ್ ಆಗ್ಬೋದು, ಯಾವುದೇ ಒಂದು ಇನ್ಸ್ಟ್ರೂಮೆಂಟಲ್ ಆಗಿ ನಮಗೆ ಗೊತ್ತಿದ್ರೆ ಮಾತ್ರ ನಾವು ಪ್ಲೇ ಮಾಡ್ಬೇಕು. ಗೊತ್ತಿಲ್ದೇನೆ ಸುಳ್ಳು ತಪ್ಪನ್ನ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಕೇಳಿ, ಸಮಾಧಾನದಲ್ಲಿ ಇದ್ಕೊಂಡು ಕೇಳಿ, ಆಮೇಲೆ ನುಡ್ಸಿದ್ರೆ ಅದಕ್ಕೆ ಒಂದು ಒಳ್ಳೆ ಇದು. ಯಾಕಂದ್ರೆ ಇವತ್ತೆಲ್ಲ ಸಾಹಿತ್ಯ ಪ್ರಕಾರ ಇರುತ್ತೆ, ಸಾಹಿತ್ಯ ಪ್ರಕಾರವಾಗಿ ಕೇಳಿ, ಸಾಹಿತ್ಯ ಪ್ರಕಾರವಾಗಿ ಹಾಡಿ ನುಡ್ಸಿ. ಮುಂದಿನ ಯೋಜನೆಗಳು ಏನು ತ್ಯಾಗರಾಜ್ ಅವರು? ಮುಂದಿನ ಯೋಜನೆ ಹಿಂಗೇನೆ, ನಮ್ದು ಜೀವನ ಇದೆ, ಇದ್ರಲ್ಲೇ ಮುಂದುವರಿಬೇಕು. ಹೌದಮ್ಮ. ಮಕ್ಕಳಿಗೆ ಕಲಿಸ್ತೀರಾ? ಹೌದು, ನಾವು ಕಲಿಸ್ತೀವಿ. ಈಗ ನಾನು ಮಡಿಕೇರಿಗೆ ನವೋದಯ ಸ್ಕೂಲ್ ಇದೆಯಲ್ಲ, ಸ್ಕೂಲ್, ಅದಕ್ಕೆ ಕ್ಲಾಸಸ್ಗೆ ಹೋಗ್ತಿದ್ದೀನಿ. ಒಂದೊಂದು ವಾರ ಆಯ್ತು ಶುರುವಾಗಿ. ಅದಕ್ಕೆ ಮ್ಯೂಸಿಕಲ್, ಇದಕ್ಕೆ ಸ್ಯಾಕ್ಸೋಫೋನ್ ಬಗ್ಗೆ ಮಕ್ಳಿಗೆ ಟೀಚಿಂಗ್ ಮಾಡೋದಕ್ಕೆ ಒಂದು 30-35 ಹುಡುಗರು ಇದ್ದಾರೆ. ಅಲ್ಲಿಗೆ ಹೋಗ್ತಿದ್ದೀನಿ. ಮಡಿಕೇರಿ ನವೋದಯ. ವಾರಕ್ಕೆ ಎಷ್ಟು ದಿವಸ? ವಾರಕ್ಕೆ 3 ದಿವಸ ಹೇಳಿದ್ದಾರೆ. ವಾರಕ್ಕೆ 3 ದಿವಸ. ಅಲ್ಲಿ ಮ್ಯೂಸಿಕ್ ಟೀಚರ್ ಇರ್ತಾರೆ ಅನ್ಸುತ್ತೆ. ನವೋದಯದಲ್ಲಿ ಇದ್ದಾರೆ. ಅವರು ಹಿಂದೂಸ್ತಾನಿ ಇನ್ಸ್ಟ್ರೂಮೆಂಟ್ ಅವ್ರು ಇಲ್ಲ, ತಬ್ಲದವ್ರು ಒಬ್ರು ಇದ್ದಾರೆ. ಇನ್ಸ್ಟ್ರೂಮೆಂಟ್ ನಾನೊಬ್ಬ, ಅವರು ಹಿಂದೂಸ್ತಾನಿ ವೋಕಲಿಸ್ಟ್. ಹಾಗಾಗಿ ಅದೊಂದು ಅವಕಾಶ ಸಿಕ್ಕಿದೆ. ಅದು ಒಂದು 2-3 ತಿಂಗಳು ಇರ್ಬೋದು ಅಷ್ಟೇ. ಯಾಕೆ ಹಾಗೆ? ವರ್ಷ ಪೂರ್ತಿ ಇಲ್ವೇನೋ? ಅಲ್ಲ, ನೀವು ಬೇರೆ ಬೇರೆ ಶಾಲೆಗಳಿಗೆ ಅಪ್ರೋಚ್ ಮಾಡಿಲ್ವಾ? ಇಲ್ಲಿ ಸ್ವಲ್ಪ ನಮ್ಮ ಇನ್ಸ್ಟ್ರೂಮೆಂಟ್ ಯಾರು ಕಲಿಯಲ್ಲ. ಏನಂದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ತಾರ ನೋಡಿ, ಮದ್ವೆಗೆ ದೇವಸ್ಥಾನಕ್ಕೆ ಎಲ್ಲ. ಈಗೆಲ್ಲ ಇದು ಬಸ್ಸಲ್ಲೆಲ್ಲ ಬರುವಾಗ ಇಟ್ಕೊಂಡ್ ಬರಕ್ಕಾಗಲ್ಲ. ಓನ್ ವೆಹಿಕಲ್ ಇದ್ರೆ ಬರ್ಬೋದು, ಹೋಗ್ಬೋದು. ಬಸ್ಸಲ್ಲೆಲ್ಲ ಈಗ ತವಿಲೆಲ್ಲ ಇಟ್ಕೊಂಡ್ ಬರ್ತೀನಿ ಅಂದ್ರೆ ಕಷ್ಟ. ಮತ್ತೆ ಸ್ಯಾಕ್ಸೋಫೋನ್ ಎಲ್ಲ ಮದುವೆ ಪ್ರೋಗ್ರಾಮ್ಗೆಲ್ಲ ನುಡ್ಸ್ತಾರೆ. ಅವರೇ ಮಾಡ್ಬೇಕು, ಅವರೇ ಇರು ಅಂತ ಇದ್ ಮಾಡ್ತಾರಲ್ಲ. ಕೆಲವರು ಆ ಕ್ಯಾಟಗರಿಲಿ ಹೋಗಿ ಆ ತರ ಇದ್ ಮಾಡ್ಕೊಳ್ತಾರೆ ಅಷ್ಟೇ. ಧನ್ಯವಾದಗಳು. ಬಹಳ ಚೆನ್ನಾಗಿತ್ತು, ಸೊಗಸಾಗಿ ನುಡ್ಸಿದೀರಾ. ಹೀಗೆ ನೀವು ಜನರನ್ನ ಇನ್ಸ್ಪೈರ್ ಮಾಡ್ತಾ ಇರಿ, ಸ್ಫೂರ್ತಿ ಕೊಡ್ತಾ ಇರಿ ಜನಕ್ಕೆ. ಒಂದು ಕಲೆ ಸಾಹಿತ್ಯ ನಮ್ ಜೊತೆಗೆ ಇದ್ದಾಗ್ಲೇನೆ ಒಂದು ಜೀವನಕ್ಕೆ ಅರ್ಥ ಅಂತ ನಮ್ಗನ್ಸುತ್ತೆ. ನೀವೆಲ್ಲೆಲ್ಲಿ ಹೋಗಿ ನುಡಿಸ್ತೀರಾ ಅಲ್ಲಿ ಜನ ಸಂತೋಷನೇ ಪಡ್ತಾರೆ ಅಲ್ವಾ? ಸಂತೋಷ ಪಡ್ತಾರೆ, ಹರಿಸ್ತಾರೆ. ಅದೆಲ್ಲ ನಿಮ್ಮ ಒಟ್ಟಿಗಿರ್ಲಿ. ಧನ್ಯವಾದಗಳು. ನಮಸ್ತೆ. ಇದುವರೆಗೆ ಸ್ಯಾಕ್ಸೋಫೋನ್ ಕಲಾವಿದರಾದ ತ್ಯಾಗರಾಜು ಕೆವಿ ಅವರೊಂದಿಗಿನ ಆತ್ಮೀಯ ಮಾತುಕತೆಯನ್ನ ಕೇಳಿದಿರಿ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಸುಜಾತ ಎಫ್ ತಳವಾರ್. ಜನತರಂಗ 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 ಇದುವರೆಗೆ ಪ್ರಸಾರವಾಯಿತು.